ಮಾತಾಡುದು. ಯಾರಿಗಾರ ಏನಾರ ಸಂತಿ ಬೇಕಾತಂದ್ರ ಇದ ಕಿರಾಣಿ ಅಂಗಡಿಗೆ ಬರ್ರಿ. ಏನ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿ ಅಂತೇಳಿ. ಈ ಕಿರಾಣಿ ಅಂಗಡಿ ಯಾರ್ದಂತ ವಿಚಾರ ಮಾಡಕತ್ತೀರೇನ? ನಂದರಿ ಇದು ಕಿರಾಣಿ ಅಂಗಡಿ. ಏನಂದ ಲೇಪಿಸ್ರಿ? ಅಯ್ಯಯ್ಯವ್ವ ಬಂತಯ್ಯವ್ವ, ಇದು ಮೊದಲು ತಟ್ಟಿ ಮೊದಲು ಮೂಳಿ. ಏನ ಅಂಗಡಿ ನಿಂದ? ನಂದಲ್ಲತ್ತೀರ, ನಿಮ್ಮದೇ ಅಂಗಡಿ. ನಾನು ಅದನ್ನೇ ಹೇಳತ್ತಿದ್ದೆ ಜನಕ್ಕೆ. ನಮ್ಮ ಅತ್ತಿ ಅಂಗಡಿ ಐತಿ, ಯಾರು ಬೇಕಾರು ಬಂದು ಏನ್ ಬೇಕಾರು ಸಾಮಾನ ಒಯ್ರಿ. ನಂಬರ್ 1 ಕ್ವಾಲಿಟಿ ಕೊಡ್ತಾಳೆ, 1 ನಂಬರ್ ಕ್ವಾಲಿಟಿ ಕೊಡ್ತಾಳೆ. ಎಲ್ಲಾ ಸಾಮಾನನ ಒಂದು ಕಾಳ ಕಡೆ ಹುಡುಕಾಡಿದ್ರೆ ಹುಳ ಉಪ್ಪಡಿ ಇರಂಗಿಲ್ಲ, ನುಸಿ ಇರಂಗಿಲ್ಲ, ಏನು ಇರಂಗಿಲ್ಲ, ಚಚ್ಚಿ ಚೊಕಾತಿ ಅಷ್ಟು ಒಗಾತಿರ್ತೈತಿ, ಬಂದ್ ಒಯ್ರಿ ಅಂತ ಹೇಳತ್ತಿದ್ದೆ. ಆ ರೇಣವ್ ಸಂತಿ ಹೇಳೋಗಿದ್ಲಲ್ಲ, ಕಟ್ಟಿಟ್ಟಿಯನ ರೇಣವ್ನ? ಕಟ್ಟಿಟ್ಟು ಹಳಮಾತಾಗೋತು. ಯಾರು ಬಂದಿಲ್ಲ ಒಯ್ಯಾಕ, ಬಂದ್ರೆ ಕೊಟ್ಟೆ ಬಿಡದಪ್ಪ. ರೊಕ್ಕ ಕೊಟ್ಟಾಳಕ್ಕೆ. ಯಾರ ಬಂದ್ರ ಸಂತಿ ಎತ್ ಕೊಟ್ಟು ಕಳ್ಸು. ಆಯ್ತಾಯ್ತು. ಇದ್ರ ಮಕದಾಗ ಮದ್ದರಿಲಿ ಜಗತ್ನಾಗ ಯಾವ್ಯಾವ ಸಾವು ಬರ್ತೈತಿ, ಇದೊಂದಕ್ಕೆ ಬರ್ವಲ್ತ್ ನೋಡಿದ್ರ ರಾವ್ ಬಡದ್ರಪ್ಪ ಅಂತ ಕೇಳ್ಕೊಂಡು ಹೋಗಾಕ. ಕರೋನಾ ಬಂದ್ ಅಂತಂತಾರೆಲ್ಲ ಸತ್ರಿ, ಇದಕ್ಕೊಂದು ಬರಬಾರ್ದನ ಅವತ್ತು ಕರೋನಾ. ಸುಡ್ಗಾಡ್ ಮೂಳಿ ಆ ಕರೋನಾಕ್ಕೂ ಬೇಡಾಗೈತ್ ನೋಡಿದ್ ನಮ್ಮತ್ತಿ. ತಲೆ ಇಡ್ಸಾಕತ್ತವ. ನನ್ನ ಮದುವೆ ಆದಾಗಿಂದ ಹಿಂಗ ಜಲ್ಮ ತಿನ್ಕೊಂತ ನಿಂತು ಬಿಟ್ಟತಿ. ಯಾವ ಫೋನ್ ಹಚ್ಚಿತಾವ ಯವ್ವ? ನಮ್ಮವ್ವ. ಹಲೋ ಹೇಳ್ಬಿ. ನಾನು ಅಯ್ಯೋ ನಂಗೆ ಗೊತ್ತ ನಿಮ್ಮವನ ನಾನು ಅಂತ ಹೇಳಕತ್ತೀಯಲ್ಲ, ಯಾಕೆ ನಂಗೆ ಗೊತ್ತಿಲ್ಲ. ನಮ್ಮ ಅವ್ನ ದನಿ, ನಮ್ಮ ಅವ್ನ ಫೋನ್ ನಂಬರ್ ಹೇಳಿ. ಏನಾತ ನಮ್ಮ ಅತ್ತಿಗೆ ಏನಾರ ನೀ ಫೋನ್ ಹಚ್ಚಿದ್ ಗೊತ್ತಾತಂದ್ರೆ ಹುಯ್ಕೊಂತತಿದೆ, ಚೆನ್ನಾಗೈತೆ. ಪಟ್ಟ ನಂಗೆ ಹೇಳು, ಇಲ್ಲೇ ಅದಾಳ, ಎಲ್ಲಿ ಹೋಗಿಲ್ಲ. ಆಮೇಲೆ ಏನ ರಾತ್ರಿ ಹಸ್ತೇನೆ ಫೋನ್ ಹಿತ್ತಲಾಗ ಬಂದು. ನಿಮ್ಮ ಅತ್ತಿದ ಒಂದ್ ದೊಡ್ಡ ಹೆದರಿಕೆ ಬಾತದ, ಒಂದೆರಡು ಮಾತಾಡಾಕು. ಅದು ಹೋಲ್ಬಿಡು. ಈ ತಿಂಗಳು ಸಂತಿ ಊಟ ಖಾಲಿ ಆಗೈತ್ಲೆ, ಮನೆ ಹಬ್ಬ ಬಾಳ ಬಂದ್ವಲ್ಲ ಅದಕ್ಕೆ. ಈ ತಿಂಗಳು ಸಂತಿ ಖಾಲಿ ಆಗೈತಿ. ಒಂಚೂರು ಇದು ಸಂತಿ ಕೊಟ್ಟು ಕಳಿಸ್ತೀಯೇನು? ಸಂತ್ಯಾ? ಅಯ್ಯೋ ಯವ್ವ, ನಮ್ಮ ಅತ್ತಿ ಹದ್ದು ಕಾದಂಗ್ ಕಾಯ್ತಿರ್ತಾಳ ಯವ್ವ ತಾಯಿ. ಅದ್ರ ಕಣ್ಣ ಮಣ್ಣು ತುಂಬಾಕ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ ಹೋಗುದಿಲ್ಲ. ಹೆಂಗಂಗ ಯಮಗಂಡು ಕುಂತಂಗ ಇಲ್ಲೇ ಕುಂತಿರ್ತಾಳ. ನಾನು ನಮ್ಮ ಅತ್ತಿ ಎತ್ತಾಗರ ಹೋದ್ಲಂದ್ರ ಪಟ್ಟ ನಂಗೆ ಸಂತಿ ಕಟ್ಟಿಡ್ತೇನೆ. ಏನು ಆಕಿಲ್ದಾಗ ಬಸ್ಸಿಗೆ ಕಳ್ಸ ಕೊತ್ಕೊಂಡು ಹೋಗಾರ ಯಾರ. ನಾ ಹೇಳ್ತೀನಿ ಅಣ್ಣನ್ ಕಳ್ಸುವಂತಿ. ಅಯ್ಯೋ ನಿಮ್ಮ ಅಣ್ಣನ ಎಲ್ಲಿಂದ ಕಳ್ಸ್ಲಿ, ಅವ್ರ ಮನಸ್ಸಾಗ ನಾತದ. ನಿಮ್ಮ ಅಪ್ಪನ ಕಳಿಸ್ತೇನೆ ತಗೋ. ಹಂಗ ಮಾಡ. ಏನೇನ್ ಬೇಕು? 1 ಪಾವ್ ಕಿಲೋ ಗೋಡಂಬಿ, 1 ಪಾವ್ ಕಿಲೋ ಬದಾಮಿ ಕಟ್ಟು. ಹಂಗ ಒಂದ್ ಸಣ್ಣ ತುಪ್ಪದ ಬಾಟ್ಲಿ ಇದ್ರೆ ಹಾಕದ್ರಾಗ. ನಿಮ್ಮ ಅಪ್ಪಗ್ ಭಾರಿ ಇಷ್ಟ. ಆಮೇಲೆ ಇದು ಏನದು ಅಕ್ಕಿ 1-2 ಕಿಲೋ, 2 ಕಿಲೋ ಅಲ್ಲ, ಅಕ್ಕಿ ಒಂದು 5 ಕಿಲೋನ ಕಟ್ಟು. ರೇಷನ್ ಅಕ್ಕಿ ತಿನ್ನಕ್ ಆಗವಲ್ತವ, ಅದಕ್ಕ ದಾಸಿ ಇಡ್ಲಿ ಗಟ್ಟ ಅದಾಕತಿ. ಇದು ಯಾಗಲ್ತಕ 1 5 ಕಿಲೋ ಅಕ್ಕಿ, 1 2 ಕಿಲೋ ತೊಗರಿ ಬೇಳೆ, 1 ಕಿಲೋ ಸಕ್ಕರೆ, 1 ಕಿಲೋ ಚಾಪಡಿ. ಗೊತ್ತಲ್ಲ ನಿನ್ಗೆ ಏನೇನ್ ಆಕತ್ತೆ ಅದೆಲ್ಲ ಕಟ್ಟಿಡು. ಆತಾತು. ನಾ ಹೇಳ್ತೇನೆ. ನಮ್ಮತ್ತಿ ನಾಳೆ ಇಲ್ಲೇ ಹೋಗಂಗ್ ಕಾಣ್ತಾಳ. ಏನ ಇಲ್ಲ ಕೇಳ್ತೇನೆ. ಅಕ್ಕಿಲ್ಲ ಅಂದ್ರೆ ನಾನು ಹೇಳ್ತೇನೆ, ಬಂದ್ ಪಟ್ಟ ನಂಗೆ ಸಂತಿ ಒಯ್ದ್ಬಿಡ್ರಿ, ನಾ ಕಟ್ಟಿಡ್ತೇನೆ. ಅಷ್ಟ್ ಮಾಡ. ಯಾರ್ದಲ್ಲ ಅದು ಫೋನ್? ಕಂಪ್ನಿ ದತ್ತಿಯಾರ. ಆ ಹಾಡಾಕ್ತೇವಿ, ಈ ಹಾಡಾಕ್ತೇವಿ, 1 3 2 3 ಅಂತಾರಲ್ಲ, ಅದು ಕಂಪ್ನಿದ. ನಾ ಹಾಡತ್ತಿತ್ತಂತ ಕೇಳ್ಕೊಂತ ಹಿಡ್ಕೊಂಡಿದ್ದೆ. ಇಲ್ಲಡ ಇದು ಏನೋ ಹೇಳಾಕತ್ತಿದ್ದಪ್ಪ, ನೆನಪ ಹಾರಿದೆ. ಏನೇನೋ ಮಾಲ್ ಖಾಲಿ ಆಗೈತಲ್ಲ, ಈಗ ಬ್ರೆಡ್ ನೇವ್ ಬರ್ತಾನ. ಬ್ರೆಡ್ ನೇವ ಶಾಂಡ್ಗಿ ಅವೆಲ್ಲ ಮಾರಕ್ ಬರ್ತಾನ, ಅವನು ಬರ್ತಾನ. ಅವ್ನ್ ಹೇಳೇನಿ 5 ಪ್ಯಾಕೆಟ್ ಕೊಡು ಅಂತೇಳಿ. ಅವೆಲ್ಲವನ್ನು ಇಷ್ಟು ತೆಗೆದು ಚಂದಾಗಿಡು. ರೊಕ್ಕ ಎಷ್ಟು ಕೊಡ್ಬೇಕಂತ ಗೊತ್ತೈತಲ್ಲ, ಎಣಿಸಿಟ್ಟೇನ್ ನಾನು. 10 ರೂಪಾಯಿ ಹೆಚ್ಚು ಕಮ್ಮಿ ಆಗಂಗಿಲ್ಲ. ಮತ್ತೀಗ ಹೇಳೇನಿ. ಅಯ್ಯೋ ತೀರ ಅಲ್ಲ, 2 ನಿಮಿಷಕ್ಕೊಮ್ಮೆ 2 ನಿಮಿಷಕ್ಕೊಮ್ಮೆ ಹಿಂಗ್ ಹಾದಾಡ್ತಿರ್ತೀರಪ್ಪ, ಅಂಗಡಿಗೆ ಮನೆಗೆ. ಅದ್ರಾಗ ಬೇರೆ ಹದ್ದಿನ ಕಣ್ಣು. ರೂಪಾಯಿ ಹೆಚ್ಚು ಕಮ್ಮಿ ಆದ್ರ ನನ್ನ ಏನಂಗ ನಾಯಿ ಹಿಟ್ಟಿನ ಚೀಲ ಹರ್ದಂಗ ಹರಿತೀರಿ, ಕಾಯಿ ರೊಟ್ಟಿ ಗಂಟು ನೋಡ್ದಂಗ. ನಾನು ಎಲ್ಲಾರ 1 ರೂಪಾಯಿ ಹೆಚ್ಚು ಕಮ್ಮಿ ಮಾಡಕತ್ತೇನ್ರಿ ಇರ್ತೀರ. ಇಷ್ಟು ವರ್ಷದಾಗ ಮಾಡೇ ನಾನು. ಎಂತ ಮಾತಂದ್ ಬಿಟ್ರಿ ನನಗ. ರೂಪಾಯಿ ಹೆಚ್ಚು ಕಮ್ಮಿ ಆಗಲ್ಲ, ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲ ಅಲ್ಲಿ ಹಾಕಿಟ್ಟಿರಲ್ಲ, ನಾ ಕೊಡ್ತೇನಪ್ಪ. ಉಂಡ್ ಬರ್ತೇನೆ. ಅತ್ತಿಯರ ನಾಳೆ ಎಲ್ಲಾರ ಹೊಂಟಿರೇನ? ಯಾಕ? ಎದಕ್ಕ ಅಷ್ಟು ನಾಜೂಕ ಕೇಳಕತ್ತಿಯಲ್ಲ, ಎಲ್ಲಾರ ಹೊಂಟಿರೇನು ಅಂತೇಳಿ? ಅಯ್ಯೋ ಅತ್ತಿಯರ ಇಲ್ಲಪ್ಪ, ಆ ನ್ಯೂಜಿನಾಗೆಲ್ಲ ಹೇಳಾಕತ್ತಾರ, ತಲಿ ಬಿಸಿಲಾಗ ಹೊರಗ್ ಹಾಕಿದ್ರ ಸಾಕಂತ. ಇಲ್ಲೋಡಿಲ್ಲ, ಮನುಷ್ಯನ್ ತಲಿ ಹಂಗ ಒಲ್ಯಾಗ ಹಾಕಿ ಚಿಪ್ ಹಿಡ್ದಂಗ್ ಚಿಟ್ಟಿತದಂತ. ಅದಕ್ಕ ಬಾರಿ ಹುಷಾರಿ, ಯಾರು ಅಡ್ಡಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಪಾಪ ನಿಮಗೆ ಏನಾರ ಆತಂದ್ರ ನಾನು ಏನ್ ಮಾಡ್ಲಿರಿ ಅತ್ತಿಯರ? ನಿಮಗೆ ಏನಾರ ಆದ್ರ ಏನ್ ಮಾಡ್ಲಿರಿ ಅತ್ತಿಯರ? ನನ್ ಮನಿ ನಂದಾ ದೀಪ ನೀವು. ಅದಕ್ಕ ಒಂಚೂರು ಜೀವ ಬಡದಾಡ್ತತಿ, ಅದಕ್ಕೆ ಕೇಳಿದೆ. ಎಲ್ಲಾರ ಹೊಂಟಿರೇನ? ಎಲ್ಲಿ ಹೋಗುದಿಲ್ಲವ, ಇಲ್ಲೇ ಇರ್ತೀನಿ, ಮನ್ಯಾಗ ಇರ್ತೀನಿ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕಾಲ್ ಕೀಳೋದಿಲ್ಲ ಆತ. ಏನ ಮನ್ಯಾಗ ಇರ್ತಾನೆ, ಎಲ್ಲಿ ಹೋಗುದಿಲ್ಲ. ಅಬ್ಬಾ ನನ್ ಜೀವಕ್ಕೆ ಈಗ ಸಮಾಧಾನ ಆತತ್ತೀರ. ನೀವ್ ಎಲ್ಲಿ ಹೋಗೋದಿಲ್ಲ ಅಂದ್ರಲ್ಲ, ಈ ಮಾತ್ ಕೇಳಿ ನನ್ ಹೊಟ್ಟೆಗೆ ಹಾಲ್ ಸುರ್ದಂಗಾತ. ಎಲ್ಲಿ ಹೋಗ್ಬೇಡ್ರಿಪ್ಪ, ಬಿಸಿಲು ಜಗ್ಗೈತಿ. ಇದ್ರ ಹೆಣ ಎತ್ಲಿ, ಎಲ್ಲಿ ಹೋಗುದಿಲ್ಲ ಅಂತಲ್ಲ. ಏನ್ ಬೇಕಾಗೈತೆ ಪರವ ನಿಂತ್ ಬಿಟ್ಟಿಯಲ್ಲ ನನ್ ಮಾತ್ ಕೇಳ್ಕೊಂತ. ಏನ ಅತ್ತಿ ಸೊಸಿ ಒಂದತಿ ಒಬ್ರಿಗೊಬ್ರು ಅಪ್ಕೊಂಡು ಉಪ್ಪ ಕೊಡಕತ್ತಿದ್ರಿ, ಹಂಗಾಗಿ ನಿಂತ್ನೇವ ನಾನು. ಯಾವಾಗ ಬಂದೆ ಪರಕ? ಅಯ್ಯೋ ತಾಯಿ ಆಗಲೇ ಬನ್ನಿ. ಅದ್ ಬಿಡು ಹೋಲೆ ತಗ, ನಂಗ ಒಟ್ಟು ಶಾಂತಿ ಬೇಕಾಗೈತಿ, ಕಟ್ಟಿಕೊಡು ಬಡ ಬಡ ಬಡ. ಅಕ್ಕೇ ನನ್ ತಮ್ಮ ಚೀಲ ತಮ್ಮ ಚೀಟಿ ತಮ್ಮ. ತಗೋರ, ಚೀಲ ಚೀಟಿ 2 ಐತಿ. ರೊಕ್ಕ ಕೊಡ್ಲೆ? ರೊಕ್ಕ ಇಲ್ಲಿ ಕೊಡ ಪರವ, ರೊಕ್ಕ ಯಾಕೆ ಕೈ ಕೊಡ್ತಿ? ಗಲ್ಲೆ ಡಬ್ಬೆ ಆದ ನಮ್ಮ ಅತ್ತಿ. ಹೂವ 1 ರೂಪಾಯಿನ ಮುಟ್ಟದಲ್ವ. ಶಾಂತಂ ಪಾಪಂ ಪಾಪಂ ಶಾಂತಂ.
ನನ್ ಕೈ ಕೊಡ್ಬೇಡ ಇವ ರೊಕ್ಕ ಮುಟ್ಟಿದ್ರೆ ಕೈ ಕತ್ತರಿಸೋದಿತ್ತು ನಂದು ಅಲ್ಲೇ ನಮ್ಮ ಅತ್ತಿ ಕೈ ಕೊಡು ಚಂದ ಚಿಲ್ಲರ್ ಎಣಿಸ್ ಕೊಡ್ತಾಳ ರವಾ ಕಟ್ಟ 1 kg ರವಾ ಅದಾದ್ರಾಗ ಐತ ಬನ್ಸಿ ರವಾ ಕಟ್ಟ ಬನ್ಸಿ ರವಾ ಅಲ್ಲ ವಾತ್ಸಲಿ ಇದು ಏನೇವ ಗುರಳ್ ಕೊಟ್ಟಿದ್ರಲ್ಲ ಯಾಕ ಹುಗಾಯವ ಜಗ್ಗ ಹಳ್ಳಿದ್ವು ಆರಿಸಿ ಆರಿಸಿ ಸಾಕಾಗಿ ಹೋತವ ಯವ್ವ ನನಗಂತೂ ಹೊತ್ತಾಗ ಏನೊಂದ್ ಅರ್ಧ ಪಾವ್ ಕಿಲೋ ಹಳ್ಳ ಬಂದ್ವ ಏನೋ ಗುರಳಾಗತ್ತದ ಓ ಯವ್ವ ಈ ಸಲ ಚಲೋ ಇದ್ರು ಕೊಡ್ರಿವ ಇಲ್ಲಾಂದ್ರೆ ಕೊಡಾಕ ಹೋಗ್ಬೇಡ್ರತಾಗ ಯಾವ ಅವ್ನ ಹಸನ್ ಮಾಡ್ಕೊಂತ ಕುಂದಿರ್ತಾನತ್ತಾಗ ತಲಿ ಕೆಟ್ಟ ಹೋಗತ್ತಾಗ ಒಂದ್ ಸ್ವಲ್ಪ ಚಲೋ ಇದ್ರು ಕೊಡ್ರಲ್ಲ ಕೊಡಾಕ ಹೋಗ್ಬೇಡ ಅದು ವಾತ್ಸಲ ಏನ ತೆಪ್ಪಿ ಬಂದತದಂಗ ಇಲ್ಲ ಅಂದ್ರೆ ಹಂಗ ಬರಲ್ಲದ ಇರ್ಲಿ ಏನ ಆಗೇತಿ ಹೆಚ್ಚು ಕಮ್ಮಿ ನೀ ಒಟ್ಟಿಗೆ ಹಾಕೋ ಹಂಗೆಲ್ಲ ಇದ್ ಮಾಡ್ಕೊಳಕ್ ಹೋಗ್ಬೇಡ ಏನ ನಾ ಉಂಡ್ ಬರ್ತೇನಿ ಪಟ್ಟನಂಗ ಅಷ್ಟ ತರ ಸಂತಿ ಕಟ್ತಾವ ತಗೋಕಿ ಲೆಕ್ಕ ಮಾಡಿ ಎಟ್ಟಾತಂತ ಹೇಳನ್ ಗಿರ್ಜಿ ಲೆಕ್ಕ ಮಾಡಿಡ ಏನ ನಾ ಉಂಡ್ ಬರ್ತೇನೆ ನಂಗೆ ಹೊಟ್ಟೆ ವಾಸ್ತತ್ ನೀ ಎಲ್ಲ ಕಟ್ಟಿ ಮಾಡಿ ಲೆಕ್ಕ ಮಾಡಿ ಹೇಳು ಮಟ ತಡ ಆಕತಿ ಅತ್ತೀರ ಹೋಗುಂಡ್ರಿ ಸತ್ತಿಗೆ ತೆರಿಂದಾಗಡೆ ಅಲ್ಲ ಗಿರ್ಜಿ ನೀ ಮತ್ತೆ ಹಿಂಗ್ಯಾಕ್ ಮಾಡ್ತಾಳ ಅದ್ ನೀ ಏನಂತ ಹೇಳಿ ಇವ ಎಲ್ಲ ನನ್ ಹಣೆ ಬಾರ ಇದ್ದ ನಮ್ನಿ ಜನ್ಮ ತಿಂತ ನೋಡಿದ್ರ ಸಜ್ಜಾ ಗುಟ ಬಿಡಿಲಿ ಹೋಗಿದ್ದೇನೆ ಶಾಂತಕರ್ ಮನೆಗೆ ಎಲ್ಲಿ ಹೊಕ್ಕಿ ಬಿಡ ಇವ ಇವತ್ ನಮ್ಮ ಅತ್ತಿ ಇದ್ರ ಮಸಡ್ಯಾಗ ಮಧ್ಯದಲ್ಲಿ ಒಂದ ಸಮನ ಇಲ್ಲೇ ಕುಂತ ಬಿಟ್ಟತಿ ಅಂಗಡಿ ಹಾಕುಂದ್ರ ಜನ್ಮ ತಿನ್ಕೊಂತ ಮನ್ಯಾಗಾರ ಇದ್ರ ಕೆಲಸ ಮುಗಿಸ್ಕೊಂಡು ಒಂಚೂರು ಶಾಂತಕರ್ ಮನಿ ಕಡೆ ಯಾರ ಹೋಗಿ ಬರ್ತಿದ್ದೆ ಏನು ಇಲ್ಲಿ ನೋಡ್ ಹೋಗೇ ಇಲ್ಲ ಕಟ್ಟಿಡ ಹಂಗಾರ ಒಂಚೂರು ಶಾಂತಕರ್ ಮನಿ ಕಡೆ ಹೋಗಿ ಬರ್ತೇನೆ ಹೋಗ್ ಬಾ ಚಲೋ ಮಾಲ್ ಕಟ್ಟ ಬೆಂಡ್ಲಿ ನಿಮ್ಮ ಅತ್ತಿ ಮಾಡ್ತಾಳಂತ ನೀನು ಮಾಡ್ತೀಯಲ್ಲ ಹಿಂಗ ಮಾಡ್ರಿ ನಿಮ್ ಅಂಗಡಿಗೆ ಬರದಲ್ಲ ನಾನು ಅಯ್ಯೋ ಕತಿಯ ಅಲ್ಲ ಇವ ನಮ್ಮ ಅತ್ತಿ ತರ್ಸದ ಮಾಲ್ ನಾನಲ್ಲ ಪರಕ ಈಗ ಹೇಳಿ ಇಲ್ಲಿಗ ಇನ್ನಾಕ ಚಲೋದ ಕೊಡ್ತಾ ಸುಮ್ಮನಿರ್ನಿ ಒಂದ್ಸಲ 2 ಸಲ ತಿನ್ಬೇಕಿ ಬೇಸಿಗೆ ಆತಾತ ಪರಕ ನಂಗೊಂದು ಸಹಾಯ ಮಾಡ್ತೇನ ಏನು ಏನಿಲ್ಲ 1 ಕಿಲೋ ಎಲ್ಲಾ ಸಂತಿ ಹಾಕಿ ಕಟ್ತೇನೆ ಆ ಚೀಲನ ಪಟಕ್ಕನ ತಗೊಂಡೋಗಿ ನಿಮ್ಮ ಮನ್ಯಾಗ ಇಡ್ತೀಯನ ಊಟ ಅಂದ್ರೆ ನಮ್ಮ ಅವ್ವ ಕೊಟ್ ಕಸಕ ಪಾಪ ಅಯ್ಯ ನಮ್ಮ ಅಣ್ಣ ದುಡಿಯೋದು ಏಟಕತ್ತೇವ ಸಾಲದಲ್ಲ ಒಂಚೂರು ಆಗಾಗ ಇಟ್ಟು ಸಂತಿ ಕೊಟ್ಟು ಕಳಿಸ್ತೇನಲ್ಲ ತವ್ರ ಮನೆಗೆ ಒಂದು ಈಟ ಆಸರಕತ್ತವ್ರಿಗೆ ಅದಕ್ಕೆ ಮತ್ತೆ ಗೊತ್ತಾದ್ರ ಹುಚ್ಚು ನಾಯಿ ಮಾಡ್ದಂಗ ಮಾಡ್ತಾಳ ಅದಕ್ಕ ಆಕೆ ಆದ್ರ ಆಕಿ ಮಗಳಿಗೆ ಕೊಟ್ಟು ಕಳಿಸ್ತಾಳ ನಾನ್ ತವ್ರ ಮನೆಗೆ ಕೊಟ್ರೆ ಸಿಟ್ಟು ಬರ್ತೈತಿ ಅಕ್ಕಿಗೆ ಅದಕ್ಕ ಒಂದ್ 5 ಕಿಲೋ ಅಕ್ಕಿ 1 ಕಿಲೋ ಸಕ್ರಿ ಬ್ಯಾಳಿ ತೊಗರಿ ಎಲ್ಲಾ ಹಾಕಿ ಕಟ್ತೇನೆ ಪಟ್ಟ ನನ್ ಚೀಲ ತಗೊಂಡೋಗಿ ಇಟ್ಟು ಬಂದ್ಬಿಡ್ತೀಯ ಇಟ್ಟು ಬಾ ಹಂಗ ಶಾಂತಕರ್ ಮನೆಗೆ ಹೋಗಿ ಆರಾಮ್ ಬಾ ನಾ ಎಲ್ಲ ಕಟ್ಟಿಟ್ಟು ನಿನ್ ಸಂತಿನ ಚೀಟಿ ಬರ್ದಿಟ್ಟಿರ್ತೇನೆ ಏನಂತೆ ಆತ್ ತಗ ನಂಗೇನ್ ಲಾಭ್ಲೆ ಹೋಗ್ಲಿ ಬಿಡು ಅದೇನಂತಾರಲ್ಲ ಹುಚ್ಚರ ಮದ್ವೆಯಾಗ ಉಂಡವನ ಜಾಣ ಅಂತೇಳಿ 1 ಕಿಲೋ ದ್ರವದ ರೊಕ್ಕ ಹಚ್ಚಂಗಿಲ್ಲ ಏನಂತಿ ಆಯ್ತು ತಗ ಸರಿ ಪಟ್ಟನ ಕೊಡ್ತೇನೆ ಯವ್ವ ಹೆಂಗದಿವಿ ಆರಾಮದೇನೆ ಪದ್ಮ ನೀ ಹೆಂಗದಿ ಒಪ್ಪಿಗೆ ಬಂದೇನ ಕರ್ಕೊಂಬರ ನಿನ್ ಗಂಡ ಮಕ್ಕಳನ್ನ ಅಯ್ಯೋ ನನ್ನ ಮಗಳದ ಏನೋ ಓದವಿದ್ದು ಬಿ ಹಂಗಾಗಿ ಯಾಕೆ ಬರ್ಲಿಲ್ಲ ಇರ್ಲಿ ಬಿಡು ಯವ್ವ ನಿನ್ ಸಣ್ಣ ಮಗಳು ಬಂದಾಳ ಕಾರ್ನ್ಯಾಗ ಬಂದಾಳ ಬೇಕಂತೇಳಿ ಬಂದ್ರೇನಾತೀಗ ಬಂದ್ರೇನಾತಂತ ಕೇಳ್ತೀನಿ ನೀನು ನಾನು ನೋಡಿದ್ರೆ ಬಸ್ಸಿಗೆ ಬಂದೆ ಆಕೆ ನೋಡಿದ್ರೆ ಕಾರ್ನ್ಯಾಗ ಬಂದ್ಲು ಗೊತ್ತನು ಯವ್ವ ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು ಬೇ ಹೇಳವ ಏನ ಯವ್ವ ನಿನ್ನಿಂದ ಒಂದು ಕೆಲಸ ಆಗ್ಬೇಕು ಏನ ಅದ ಯವ್ವ ಬಾರ ಸಸಿಲಾ ಹೆಂಗದಿಯವ ನೀನು ಹಂಗ ಬಂದಿಯನ ಗಂಡ ಮಕ್ಕಳೆಲ್ಲಾರನು ಬಿಟ್ಟು ಬೇ ಏನ್ ಮಾಡ್ತಿ ಹೇಳ ಜಗ್ಗ ಕೆಲಸ ಅಂದ್ರೆ ಕೆಲಸ ನನ್ನ ಮಗಳು ಅದೇನೋ ಓದ್ತಾ ಇದಾಳ ಹಂಗಾಗಿ ಪುರ್ಸತ್ತೆ ಸಿಗ್ಲಿಲ್ಲ ಬರ್ತಾಳ ಜಾತ್ರೆ ತೇರಳೆ ದಿನ ಬರ್ತೇನೆ ಅಂದಾಳ ಏನ್ ಮಾಡ್ತಾಳ ಮತ್ತೇನವ ಸಮಾಚಾರ ಮತ್ತೇನಿಲ್ಲ ನೋಡ್ಬೆ ಯಾಕೆ ಬೇ ಇಷ್ಟು ಸೊರ್ಗಿ ಅಲ್ಲ ಹೊಡ್ತುಂಬ ಊಟ ಮಾಡ್ತಿ ಇಲ್ಲ ನೀನು ಅವನು ಹೊಡ್ತುಂಬ ಊಟ ಮಾಡು ಅಣ್ಣಗೆ ಹೇಳು ಹಣ್ಣು ಪಣ್ಣು ತೊಗೊಂಬರಾಕ ಒಟ್ಟು ಹಣ್ಣು ಗಿಣ್ಣು ತಂದು ಕೊಡ್ತಾನ ಅವೇನು ತರಲ್ಲ ಅಂತಾನ ಹೊಡ್ತುಂಬ ತಿನ್ಬೇಕಪ್ಪ ಮೈಯಾಗ ರಗತಕತಿ ದಷ್ಟು ಪುಷ್ಟಾಗಿರ್ಬೇಕು ಭಾಳ ಸೊರಗಿ ನೋಡ್ಬೆ ಯಾಕ ಹೌದಿಲ್ಲ ಅಕ್ಕ ಯಾಕ ಸೊರಗಿಲ್ಲ ನಾನು ಅದೇ ಅನ್ಬೇಕಂದೆ ಅಷ್ಟೊತ್ತಿಗೆ ನೀ ಬಂದಿ ಯಾಕ ಸೊರಗ್ಯಾಳ ನೋಡವ್ವ ಅಲ್ಲ ಒಬ್ಬೇಕ್ಯಾರ ಒಂದು ಹಣ್ಣಲ್ಲ ಒಂದು ತುಂಡು ರೊಟ್ಟಿನೂ ಕೈಯಾಗ ಹಿಡ್ಕೊಂಬಂದಿಲ್ಲ ಹಂಗೆ ಬಂದಾರ ನನಗೆ ಹೇಳ್ತಾರೆ ಇವ್ರು ಅದನ್ನು ತರ್ಸ್ಕೊಂಡು ತಿನ್ನು ಇದನ್ನು ತರ್ಸ್ಕೊಂಡು ತಿನ್ನು ಅಂತೇಳಿ ಹೋಗ್ಲಿ ಬಿಡ ಏನಾರ ಅಂದರೆ ಬೇಜಾರಕ್ಕಾರ ಹೊರತ ಮನೆಗೆ ಬಂದ ಹೆಣ್ಮಕ್ಳಿಗೆ ಯಾಕೆ ಬೇಜಾರು ಮಾಡ್ಬೇಕು ನನ್ನ ಮಕ್ಕಳಲ್ಲನು ಒಳ್ಳೇದು ಮಾಡಿದ್ರು ನನ್ನ ಮಕ್ಕಳೇ ಕೆಟ್ಟದ್ದು ಮಾಡಿದ್ರು ನನ್ನ ಮಕ್ಕಳೇ ತಂದ್ರು ನನ್ನ ಮಕ್ಕಳ ಬಿಟ್ಟರು ನನ್ನ ಮಕ್ಕಳ ಹೌದವ ನೀವು ಒಂಚೂರು ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಂಥವೆಲ್ಲ ತಿನ್ಬೇಕು ರಾತ್ರಿ ನೀರಕ್ಕೆ ಹಾಕಿ ಬೆಳಗ್ಗೆ ತಿನ್ಬೇಕು ಅಂದಂಗ ಅಕ್ಕ ಯಾಕ ಬಸ್ಸಿಗೆ ಬಂದೇನ ಅದ ಹೇಳಿದ್ನಲ್ಲೇ ಕಾರ್ ಒಂಚೂರು ರಿಪೇರಿ ಇತ್ತು ಆಮೇಲೆ ಅವ್ರದ್ದು ಕೆಲಸ ಇತ್ತು ಅಂತೇಳಿ ಹೌದನ ಅಂದಂಗ ಅಕ್ಕ ಇದು ತೇರ್ ಮುಗಿಯ ಮಠ ಇರ್ಬೇಕಾ ಹಬ್ಬಕ್ಕೆ ಬಂದು ಮತ್ತೇನು ತೇರ್ ಮುಗಿಯೋದ್ರಾಗ ಹೋಗ್ಲೆ ಕಡ್ಬಿನ ಕಾಳಗ ಮುಗಿಸೇ ಹೋಗೋದು ಬರ್ತಾರ ತೇರ್ ಎಳೆ ದಿನ ನಿನ್ ಮಗಳ ಬರ್ತೇನೆ ಅಂತ ಅಂದಾಳಪ್ಪ ಬರ್ತಾರ ಮತ್ತೆ ಅಂದಂಗ ಅಲ್ಲ ಅವಾಗ ಅವಾಗ ಬಿಡು ಮಾಡ್ಕೊಂಡ ನಮ್ಮ ಮನೆ ಕಡೆ ಅದು ಬಾರ ಅಕ್ಕ ಬರದೇ ಇಲ್ಲಲ್ಲ ಒಟ್ಟ ಅಯ್ಯೋ ನೀನೇನು ವಾರಕ್ಕೊಂದ್ಸಲ ಬರ್ತೀಯ ಅನ್ನಂಗೆ ಹೇಳ್ತೀಯವ ನೀ ಎಲ್ಲಿ ಬರ್ತಿ ಒಟ್ಟಾರ ಬರ್ತೀಯನ ಹೇಳಂಗಾರ ನೋಡೋಣ ನಾನ ಇನ್ನು ಬಂದ್ರೆ ಬರ್ಬೇಕವ ನೀ ಅಂತೂ ಬರದೇ ಇಲ್ಲ ಅದ ಅಂದ್ರೆ ಏನ್ ಗೊತ್ತನಕ ಅದು ಬರ್ಬೇಕು ಅಂತ 2 ಸಲ ಅನ್ಕೊಂಡೆ ಅಯ್ಯೋ ಟ್ರಿಪ್ಪಿಗೆ ಅದು ಭಾಳ ಹೋಗಿರ್ತೀವಕ್ಕ ನಾವು ಹಂಗಾಗಿ ಬಂದೇ ಇಲ್ಲ ಬರಕ್ಕೂ ಆಗಿಲ್ಲ ಏನು ಅನ್ಕೋಬೇಡಕ್ಕ
ಬರ್ತೇನಕ್ಕ. ಈ ಸಲ ಶಿರಟ್ಟಿ ಪಕ್ಕಿ ಸ್ವಾಮಿ ಅಜ್ಜಾರ್ ಜಾತ್ರೆ ಐತಲ್ಲ ಅವಾಗ ಬರ್ತೇನೆ. ಆಯ್ತವ ಬಾ. ಅಂದಂಗ ಇದು ಸುಶೀಲಾ, ಮಗಳಿಗೆ ಈಗ ಲಗ್ನ ಮಾಡ್ಬೇಕಾ ಏನ್ ಇನ್ನು ತಡನ? ಮಾಡ್ಬೇಕಕ್ಕ, ಮಾಡ್ಬೇಕಪ್ಪ. ತಡ ಅಂದ್ರೆ ಬಾಳೇನ್ ತಡ ಮಾಡಲ್ಲ. ನನ್ನ ತಲೆಗೂ ಸಾಕು, ಏನು ಓದಿ ಓದಿ ಒಂದ್ ಯಾವ್ದಾರ ಒಳ್ಳೆ ಮಂತನ್ ನೋಡಿ ಕೊಟ್ಬಿಟ್ರ ಅದು. ಬೇಕಾದ್ರೆ ಅವ್ರು ಓದಿಸ್ಕೊಲಿ, ಬ್ಯಾಡ ಅಂದ್ರೆ ಬಿಟ್ಕೊಲಿ ಅನ್ನೋ ಲೆಕ್ಕಕ್ಕೆ ಅದೀನಿ. ಕೊಡ್ತೇನಪ್ಪ, ಮದುವೆ ಮಾಡೋ ಲೆಕ್ಕಕ್ಕೆ ಅದನ್ನ ನೋಡಿ. ಹೌದಿಲ್ವೇ? ಏನ್ ತೀರಮ್ಮು 25 ದಾಟು ಮಟನ ಇಟ್ಕೊಂಡ್ಬಿಡ್ತಾರತ್ತಾಗ. ಆರಾಮ್ ಮದುವೆ ಮಾಡಿ ಏನು ವಯಸ್ಸು ನಮಗಾಗೋದ್ರೊಳಗೆ ಮಕ್ಕಳು ಮರಿ ಮೊಮ್ಮಕ್ಕಳು ಕಂಡುಬಿಟ್ರೆ ಆತವ. ಹಂಗಾರೆ ಎಲ್ಲರೂ ಚಲೋ ಸಂಬಂಧ ನೋಡಕತ್ತೀಯ? ಎಲ್ಲ ನಮ್ಮಕ್ಕ ಚಲೋ ಸಂಬಂಧ ನೋಡಕತ್ತೀಯ ಅಂತ ಕೇಳ್ತಾಳಲ್ಲ. ಓಹೋ ಈಗ ಗೊತ್ತಾತ್ ನನಗೆ ಈಗ ತಲೆಯಾಗಿ ಏನು ನೋಡಕತ್ತೈತಿ ಅಂತೇಳಿ. ಓಹೋ, ಅಂದ್ರೆ ನನ್ನ ಮಗಳನ್ನ ಬೇರೆ ಎಲ್ಲರ ಕೊಡಿಸಿ ಈಕಿ ಮಗಳ ತಂದು ನಮ್ಮ ಅಣ್ಣನ ಮನೆಗೆ ಹಾಕ್ಬೇಕಂತ ಅದಾಳ. ಅಯ್ಯೋ 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 ಅಯ್ಯೋ, ಇದು ನನ್ನ ತಲೆಯಾಗಿಲ್ಲಲ್ಲಪ್ಪ. ಹೆಂಗಾರ ಮಾಡಿ ಈಕಿನ್ನ ಸರಿಸಿ ನನ್ನ ಮಗಳನ್ನೇ ಈ ಮನೆಗೆ ಕೊಡ್ಬೇಕು. ಇಲ್ಲಪ್ಪ, ನಾ ಹೊರಗೆಲ್ಲ ನೋಡಿಲ್ಲ. ಸುಶೀಲಾ, ಏನತಿಯಮ್ಮ? ಅಲ್ಲ, ಆಕಿ ದಾಸಿ ತಿಂದು ಬಂದ್ಲ, ನೀನ ಪಟ್ಟು ತಿನ್ ಬಾ, ಬಿಸಿ ಬಿಸಿ ಹಾಕೇನಿ. ಬಾ ಪಟ್ಟು ತಿನ್ ಬರೋಂತ ಬಾ. ಅದಕ್ಕೆ ಬಂದೆ. ಅತ್ತಿಯರ್ ನಿಮ್ಗೆ ಏನಾರ ಬೇಕಾ? ನಂಗೇನು ಬೇಡವಾ, ಹೊಟ್ಟೆ ತುಂಬ ಆಗೈತಿ ಅಷ್ಟ. ಮತ್ತೆ ಅಕ್ಕ ಏನು ಬೇಡ. ಅತ್ತಿಯರ. ಅತ್ತಿಯಮ್ಮ, ಅಣ್ಣೆಲ್ಲದನ? ಅವರು ಇಲ್ಲೇ ಮನೆ ಹಿಂದೆ ಹೊಲ ಐತಲ್ಲ ತೆಂಗಿಂದ. ತೆಂಗಿನ ತೋಟದಾಗ ಅದಾರ ನೋಡು. ಇವತ್ತು ಕಾಯಿ ಇಳವಾಕತ್ತಾರೆಲ್ಲ, ಅಲ್ಲೇ ನಿಂತಾರ. ಸರಿ ಅತ್ತಿಯಮ್ಮ, ಹೆಂಗಾರ ಮಾಡಿ ನಮ್ಮ ಅಣ್ಣನ ಹತ್ರ ನಾನು ಮಾತಾಡ್ಬೇಕು ಫಸ್ಟು. ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡ್ಕೊ ಅಣ್ಣ ಅಂತೇಳಿ. ಹೆಂಗಿದ್ರು ನನ್ನ ಅಣ್ಣನ ಮಗ ಅಮೇರಿಕಕ್ಕೆ ಹೋಗ್ತಾನ, ದೊಡ್ಡ ಸಾಲಿ ಕಲ್ತಾನ, ಅಮೇರಿಕದಾಗ ಜಾಬ್ ಮಾಡ್ತಾನ. ಅಲ್ಲಿಗೆ ನನ್ನ ಮಗಳೇ ಹೋಗ್ಬೇಕು. ನಮ್ಮ ಅಣ್ಣನ ಕಡೆ ಫಸ್ಟ್ ಮಾತಾಡಿಬಿಡ್ತೀನಿ. ಅಯ್ಯೋ ದೇವ್ರಿ, ಈ ಸುಶೀಲಕ್ಕ ಏನು ಮಾಡ್ತಾಳ ಗೊತ್ತಿಲ್ಲ. ಹೆಂಗಾರ ಮಾಡಿ ಅಮೇರಿಕಕ್ಕೆ ನಮ್ಮ ಅಣ್ಣನ ಮಗನ ಜೊತೆಗೆ ನನ್ನ ಮಗಳೇ ಹೋಗ್ಬೇಕಪ್ಪ. ಮೊದ್ಲು ಅವನ ಹತ್ರ ಮಾತಾಡ್ಬಿಡ್ತೀನಿ. ಆಗಲ್ಲ ಏನೋ ಹೇಳ್ಬೇಕಂದವ, ಹೇಳಲೇ ಇಲ್ಲ. ಅವ ನಿಂಗೆ ಹೆಂಗೆ ಹೇಳೋದಂತ ಗೊತ್ತಾಗವಲ್ತು. ಅವ ನಂಗೆ ಭಾರಿ ಕಷ್ಟ ಆಗಿಬಿಟ್ಟೈತಿ ಬೇರೆ ಗಂಡನ ಮನ್ಯಾಗ. ಕರೆ ಹೇಳ್ಬೇಕಂದ್ರೆ ವಿಪರೀತ ತೊಂದರೆ ಆಗ್ಬಿಟ್ಟೈತಿ. ನಾನು ಬಾಯಿ ಬಿಟ್ಟಿಲ್ಲ ಅಷ್ಟೇ. ಸ್ವಲ್ಪ ನನ್ನ ಗಂಡಂದು ಬಿಸ್ನೆಸ್ಸು ಅದೇನು ಫ್ಯಾಕ್ಟ್ರಿಯಾಗ ಒಂಚೂರೆಲ್ಲ ಮೈ ಮೇಲೆ ಬಂದು ಅಷ್ಟು ಕಷ್ಟ ಆಗ್ಬಿಟ್ಟತಿ. ಭಾರಿ ತೊಂದರೆ ಅಂದ್ರೆ ತೊಂದರೆ ಆಗ್ಬಿಟ್ಟತಿ. ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟತಿ. ಹೆಂಗೆ ಹೇಳೋದು ನಿಮ್ಗೆ? ಈಗ ನಾನು ಕಾರ್ ಕೆಟ್ಟತಿ ಅಂತ ಬಸ್ಸಿಗೆ ಬಂದೆಲ್ಲ, ಕಾರ್ ಕಟ್ಟಿದ್ದು ಅಲ್ಲದು. ಯವ್ವ, ಕಾರ್ ಮಾರೇವಿ ಗೊತ್ತನ. ಭಾರಿ ತೊಂದರೆ ಆಗ್ಬಿಟ್ಟತಿ ಬೇವ. ಆತಾಗ ಮಗಳು ಮದ್ವೆ ಮಾಡೋದು ಕಷ್ಟನೇ ಈಗ. ಹೌದನ? ನಿಮ್ಮ ಅಣ್ಣಗೆ ಹೇಳಣ, ಒಟ್ಟು ರೊಕ್ಕದು ಏನಾರ ಬೇಕನ? ಹಂಗಿದ್ರೆ ಹೇಳು, ನಾ ಹೇಳ್ತೇನೆ ಬೇಕಾರ. ಬೇಡ ಬೇಡ, ರೊಕ್ಕ ಪಕ್ಕ ಏನೂ ಬೇಡ ಪಾಪ. ಅವಾಗೆಲ್ಲ ಏನು ಕೊಡ್ಬೇಕ ಕೊಟ್ಟಾನ, ರೊಕ್ಕ ರೂಪಾಯಿ ಬೇಡ ಅವ. ನೀ ಹೇಳೋದಾದ್ರೆ ಬೇಕಾದ್ರೆ ನನ್ನ ಮಗಳು ಮದ್ವಿನ ನಿನ್ನ ಮೊಮ್ಮಗನ ಜೋಡಿನ ಮಾಡಿಸು ಅಂತೇಳಿ ಅಣ್ಣ ಒಂದು ಮಾತು ಹೇಳ್ಬೇ. ನಾನೇ ಹೇಳ್ಬೋದು, ಆದರೂ ನೀ ಹೇಳಿದರೆ ಇನ್ನೊಂಚೂರು ಬಲವಾಗಿರ್ತೈತಿ. ಅದಕ್ಕೆ ಒಂಚೂರು ನನ್ನ ಮಗಳ ಮದ್ವಿನ ಇವನ ಜೊತೆಗೆ ಮಾಡಿಸ್ಬಿಡೋಣ, ಏನಂತೆ? ಅದು ಕರೆಯನ್ನ. ಅಲ್ಲ, ನಿನ್ನ ಮಗಳು ಈಗ ಮುಂದೆ ಓದಲ್ಲ? ಯವ್ವ, ಆಕಿ ಕಲ್ತು ಏನಾಗಬೇಕಾಗೈತಿ? ಅದು ನಮ್ಮ ಅಣ್ಣನ ಮನೆಗೆ ಸೊಸೆಯಾಗಿ ಬರೋಕ್ಕೆ ಸುಮ್ಕುಂದ್ರೆ ಆಕೆ ದುಡ್ಡು ತಿನ್ಬೇಕನ್ನ? ಏನು ದುಡ್ಡು ಯಾರನ್ನಾರು ಸಾಕ್ಬೇಕಾಗೈತೆ? ಏನು ಬೇಕಾಗಿಲ್ಲ. ಅದೇನೋ ಡಿಂಗ್ರಿ ಮಾಡ್ಕೊಂಡಾಳ, ಆ ಡಿಂಗ್ರಿ ಓದಿದ ಮತ್ತೇನೈತಿ? ಸುಮ್ಮನಿರು ನೀನು. ಅವ ಇದೊಂದು ಮಾತು ಕೇಳವ, ಈಗ ಹೆಂಗಿದ್ರೆ ಶ್ರಾವಣ ಬಂತಲ್ಲ, ಈ ಮದುವೆ ಸೀಸನ್ನು ಚಾಲೂನ ಐತಿ. ಬಡ ಬಡ ಲಗ್ನ ಮಾಡಿ ಮುಗಿಸ್ಬಿಡೋಣಂತೆ. ಆಯ್ತವ, ಹಾಗೆ ಆಗಲಿ. ಅದ್ರಾಗ ಏನೈತಿ? ಯಾವುದೋ ಹೊರಗಿನ ಮೂಳ ತರೋ ಬದ್ಲಿ ನನ್ನ ಮನೆಯಿಂದ ನನ್ನ ಮಗಳದನ್ನ ನಾನು ಸೊಸಿ ಮಾಡ್ಕೊಂಡ್ರೆ ನಾಳೆ ಚೆಂದಾಗಿ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋಗತಿ. ನನ್ನ ಮಗನ ಮನೆ ನೋಡಿಲಾರ್ದಂಗೆ ಆಗ್ಲ. ನೀ ಹೇಳ್ದಂಗೆ ಆಗಲಿ ಏನ? ಅವ ಎಷ್ಟು ಖುಷಿ ಆಗಕತ್ತದ ಗೊತ್ತ ನನಗೆ. ನೀವು ಮರಿಬಾರ್ದು, ಅಣ್ಣ ಮನೆಗೆ ಬರ್ತಿದ್ದಂಗೆ ಹೇಳ್ಬೇಕು. ಹ್ಞೂನಾ?